ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ Xiaomi ಅವರು ಚೈನಾದಲ್ಲಿ MI CC9 Pro ಅಂತ ಒಂದು ಮಾಡೆಲ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಮಾಡೆಲ್ 108 ಮೆಗಾ ಪಿಕ್ಸೆಲ್ ನ ಒಂದು ಪೆಟಾ ಕ್ಯಾಮ್ರಾ ಜೊತೆಗೆ ಬರ್ತಾ ಇದೆ. ಸೊ ಈ ಒಂದು ಮಾಡೆಲ್ ಏನಿದೆ ಇದನ್ನ MI Note 10 ಅಂತ ಗ್ಲೋಬಲಿ ಬಂದ್ಬಿಟ್ಟು ಲಾಂಚ್ ಮಾಡಲಿದ್ದಾರೆ. ಸೊ ಇದು ಬಂದ್ಬಿಟ್ಟು ಜನವರಿ ಎಂಡಿಂಗ್ ಅಂದ್ರೆ 2020 ಜನವರಿ ಎಂಡಿಂಗ್ ನಲ್ಲಿ ನಡೆಯಬಹುದು. ಸೊ ಹಾಗಾದ್ರೆ ಈ ಒಂದು ಮೊಬೈಲ್ ನ ಸ್ಪೆಸಿಫಿಕೇಶನ್ಸ್ ಏನು ಅಂತ ನೋಡೋಣ. ಸೊ ಈ ಒಂದು ಮೊಬೈಲ್ ನಲ್ಲಿ ನೋಡ್ಬೇಕಂದ್ರೆ 6.47 ಇಂಚ್ ನ ಒಂದು OLED ಡಿಸ್ಪ್ಲೇ ಅನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಡಿಸ್ಪ್ಲೇ ನಲ್ಲಿ OLED ಕೊಡೋದ್ರಿಂದ ನಮಗೆ ಇದರಲ್ಲಿ ಇನ್ಬಿಲ್ಟ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಒಂದು ಡಾಟ್ ನಾಚ್ ಅನ್ನ ನೋಡ್ಕೊಬಹುದು. ಇದರಲ್ಲಿ ನಾವು 32 ಮೆಗಾ ಪಿಕ್ಸೆಲ್ ನ ಒಂದು ಫ್ರಂಟ್ ಕ್ಯಾಮ್ರಾನ ನೋಡ್ಕೊಬಹುದು. f2.2 ಆಪರ್ಚರ್ ಲೆನ್ಸ್ ಜೊತೆಗೆ ಬರ್ತಾ ಇದೆ. ಈ ಒಂದು ಫೋನ್ ನ ಡಿಸ್ಪ್ಲೇ ಫುಲ್ HD ಪ್ಲಸ್ ರೆಸಲ್ಯೂಷನ್ ಜೊತೆಗೆ ಬರ್ತಾ ಇದೆ. ಮತ್ತೆ ಈ ಒಂದು ಫೋನ್ ನ ಬ್ಯಾಟರಿ ನೋಡ್ಬೇಕಂದ್ರೆ ಇದರಲ್ಲಿ ನಮಗೆ 5260 mAh ನ ಒಂದು ದೊಡ್ಡ ಬ್ಯಾಟರಿನ ಕೊಡ್ತಾ ಇದ್ದಾರೆ. ಸೊ ನಮಗೆ ಈ ಒಂದು ಬ್ಯಾಟರಿ ಖಂಡಿತವಾಗ್ಲೂ ಒಂದು 3 ದಿನ ಅಂತೂ ಪಕ್ಕ ಬಂದೇ ಬರುತ್ತೆ. ಅದ್ರ ಜೊತೆಗೆ ನಮಗೆ ಈ ಒಂದು ಬ್ಯಾಟರಿನಲ್ಲಿ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ನಮಗೆ ಫಾಸ್ಟ್ ಚಾರ್ಜಿಂಗ್ 30 ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಮೊಬೈಲ್ ಚಾರ್ಜ್ ಹಾಕ್ಲಿಕ್ಕೆ 1 ಅವರ್ ಹತ್ರದಲ್ಲಿ ಫುಲ್ ಚಾರ್ಜ್ ಆಗಬಹುದು. ಅಂದ್ರೆ 1/4 ಗಂಟೆಯಲ್ಲಿ ಫುಲ್ ಆಗಿ ಚಾರ್ಜ್ ಆಗುತ್ತೆ. ಸೊ ಇಷ್ಟು ಫಾಸ್ಟ್ ಆಗಿ ಈ ಒಂದು ಮೊಬೈಲ್ ನಲ್ಲಿ ನಾವು ಚಾರ್ಜ್ ಅನ್ನ ಮಾಡ್ಕೋಬಹುದಾಗಿದೆ. ಸೊ ಈ ಒಂದು ಫೋನ್ ನ ಬ್ಯಾಕ್ ಸೈಡ್ ನೋಡ್ಬೇಕಂದ್ರೆ ಈ ಒಂದು ಫೋನ್ ನ ಬ್ಯಾಕ್ ಸೈಡ್ ನಲ್ಲಿ ನಮಗೆ 5 ಕ್ಯಾಮ್ರಾಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಫಸ್ಟ್ 108 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಸೊ ಇದರ ಒಂದು ಅಪೇಚರ್ ಸೈಜ್ ನೋಡ್ಬೇಕಂದ್ರೆ ಇದರಲ್ಲಿ ನಮಗೆ 1.7 ನ ಒಂದು ಅಪೇಚರ್ ಸೈಜ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಯಾವ ಲೆನ್ಸ್ ಅನ್ನ ಯಾವ ಸೆನ್ಸರ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ನೋಡಿದ್ರೆ ಸ್ಯಾಮ್ಸಂಗ್ ನ ಐಸೋಸೆಲ್ ಬ್ರೈಟ್ HMX ಸೆನ್ಸರ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ನಾರ್ಮಲಿ ಈ ಒಂದು ಸೆನ್ಸರ್ 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾಗೆ ಯೂಸ್ ಮಾಡುವಂತದ್ದು. ಸೊ ಈ ಒಂದು ಸೆನ್ಸರ್ ಇರುವ ಫೋನ್ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ಎಡಿಷನ್ ಅಲ್ಲಿ ಮಾತ್ರ ಲಭ್ಯವಿರುತ್ತೆ. ನೆಕ್ಸ್ಟ್ ಇದರಲ್ಲಿ ಕೊಡುವ ಬೇರೆ ಕ್ಯಾಮ್ರಾ ಅಂತ ನೋಡಿದ್ರೆ 5MP ಕ್ಯಾಮ್ರಾದು. ಸೊ ಅಪ್ ಟು 50x ತನಕ ಝೂಮ್ ಮಾಡ್ಕೊಬಹುದು. ನೆಕ್ಸ್ಟ್ ಇನ್ನೊಂದು ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ಇಂದು ಒಂದು ಪೋರ್ಟ್ರೇಟ್ ಲೆನ್ಸ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು 20 ಮೆಗಾ ಪಿಕ್ಸೆಲ್ ಇಂದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಮತ್ತೆ ಒಂದು 2 ಮೆಗಾ ಪಿಕ್ಸೆಲ್ ಇಂದು ನಮಗೆ ಸೂಪರ್ ಮ್ಯಾಕ್ರೋ ಶಾಟ್ಸ್ ಅನ್ನ ತೆಗಿಲಿಕ್ಕೆ ಒಂದು ಕ್ಯಾಮ್ರಾವನ್ನ ಕೊಡ್ತಿದ್ದಾರೆ. ಸೊ ನೀವೀಗ ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವ ಫೋಟೋಸ್ ಬಂದ್ಬಿಟ್ಟು ಈ ಒಂದು ಫೋನ್ ನ ಕ್ಯಾಮ್ರಾದಲ್ಲೇ ತೆಗೆದಿರುವಂತದ್ದು. ಸೊ ಹೇಗಿದೆ ಅಂತ ಕ್ವಾಲಿಟಿ ತಿಳಿಸಿ. ಸೊ ನೆಕ್ಸ್ಟ್ ಈ ಒಂದು ಫೋನ್ ನ ಪ್ರೊಸೆಸರ್ ಅನ್ನ ನೋಡ್ಬೇಕಂದ್ರೆ ಇದರಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ ನ 730G ಪ್ರೊಸೆಸರ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಾವು ಈ ಒಂದು ಮೊಬೈಲ್ ನ ರ್ಯಾಮ್ ವೇರಿಯಂಟ್ ನೋಡ್ಬೇಕಂದ್ರೆ ಇದರಲ್ಲಿ ನಮಗೆ 3 ವೇರಿಯಂಟ್ ನ ನೋಡ್ಕೊಬಹುದು. ಒಂದು 6GB ರ್ಯಾಮ್ 128GB ಸ್ಟೋರೇಜ್ ಇಂದು ಚೈನಾದಲ್ಲಿ ಬಂದ್ಬಿಟ್ಟು 28,000 ರೂಪಾಯಿಗೆ ಲಭ್ಯವಿದೆ. ಮತ್ತೆ 8GB ರ್ಯಾಮ್ 128GB ಸ್ಟೋರೇಜ್ ಇಂದು ಚೈನಾದಲ್ಲಿ 31,000ಕ್ಕೆ ಲಭ್ಯವಿದೆ. ಮತ್ತೆ 8GB ರ್ಯಾಮ್ 256GB ಸ್ಟೋರೇಜ್ ಇಂದು ಚೈನಾದಲ್ಲಿ 35,000ಕ್ಕೆ ಲಭ್ಯವಿದೆ. ನಮ್ಮ ಇಂಡಿಯಾದಲ್ಲಿ ಇದು ಯಾವಾಗ ಅವೈಲೇಬಲ್ ಇರುತ್ತೆ ಅಂತ ನೋಡಿದ್ರೆ ಆಫ್ಟರ್ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ 2020ಕ್ಕೆ ಅವೈಲೇಬಲ್ ಇರಬಹುದು ಅಷ್ಟೇ, ಎಕ್ಸ್ಪೆಕ್ಟೆಡ್ ಅಷ್ಟೇ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟೆ ಒಂದು 29,000ದಿಂದ 30,000ವರೆಗೂ ಇರುತ್ತೆ ಸ್ಟಾರ್ಟಿಂಗ್ ಪ್ರೈಸ್, ಎಕ್ಸ್ಪೆಕ್ಟೆಡ್ ಅಷ್ಟೇ. ಬಿಕಾಸ್ ಇದು ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ. ಸೊ ಅದೇ ಡೌಟ್ ಆಗಿದೆ. ಮತ್ತೆ ಇನ್ನೊಂದೇನಪ್ಪ ಅಂತ ನೋಡಿದ್ರೆ ಈ ಒಂದು ಮೊಬೈಲ್ ನಲ್ಲಿ ನಾವು ಡುವಲ್ ಸಿಮ್ ನ ಹಾಕೋಬಹುದು. ಬಟ್ ಇದು ಹೈಬ್ರಿಡ್ ಸಿಮ್ ಸ್ಲಾಟ್ ಆಗಿರುತ್ತಾ ಅಥವಾ ಇರಲ್ವಾ ಅದೇ ನಮಗೆ ಡೌಟ್ ಆಗಿದೆ. ಸೊ ಕಾದಿದ್ದು ನೋಡೋಣ ಇಂಡಿಯನ್ ವರ್ಷನ್ ನಲ್ಲಿ ಯಾವ್ದು ಕೊಡ್ತಾರೆ ಅಂತ ಸದ್ಯಕ್ಕೆ ಗೊತ್ತಿಲ್ಲ. ಇಂಡಿಯನ್ ವರ್ಷನ್ ನಲ್ಲಿ ಕೊಟ್ಟಿದ್ರೆ ನಮಗೆ ಒಂದು ಟ್ರಿಪಸ್ ಅಂದ್ರೆ ಒಂದು 2 ಸಿಮ್ ಮತ್ತೆ ಒಂದು ಮೆಮೊರಿ ಕಾರ್ಡ್ ಹಾಕೋ ತರನೋ ಆಪ್ಷನ್ಸ್ ಅನ್ನು ಕೊಡಬಹುದು. ಮತ್ತೆ ಈ ಒಂದು ಫೋನ್ ನಲ್ಲಿ ಬೇರೆ ಏನು ಅಡ್ವಾಂಟೇಜ್ ಅಂತ ನೋಡಿದ್ರೆ ಈ ಒಂದು ಫೋನ್ ನ ಡಿಸ್ಪ್ಲೇ ಇದರಲ್ಲಿ ನಮಗೆ ಒಂದು ಕರ್ವ್ಡ್ ಡಿಸ್ಪ್ಲೇ ಅನ್ನು ಕೊಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿದೆ. ಬಟ್ ಯಾವ್ದೆಲ್ಲ ಕಮ್ಮಿ ಅಂತ ನೋಡಿದ್ರೆ ಈಗ ನಡೀತಿರುವ ಟ್ರೆಂಡ್ ನ ಪ್ರಕಾರ ಇವರು ವಾಟರ್ ಡ್ರಾಪ್ ನಾಚ್ ಅನ್ನ ಕೊಡಬಾರ್ದಾಗಿತ್ತು. ಅದರ ಬದಲಾಗಿ ಒಂದು ಪಾಪ್ಅಪ್ ಕ್ಯಾಮ್ರಾನ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಮತ್ತೆ ಬೇರೆ ಏನಪ್ಪಾ ಅಂದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅದು ಚೆನ್ನಾಗಿದೆ. ಮತ್ತೆ ಏನು ಕಮ್ಮಿ ಈ ಒಂದು ಪ್ರೈಸ್ ರೇಂಜ್ಗೆ ಅಂತ ನೋಡುವಾಗ ಸ್ನ್ಯಾಪ್ ಡ್ರ್ಯಾಗನ್ ನ 730G ಅನ್ನೋದು ತುಂಬಾನೇ ಕಡಿಮೆ ಆಯಿತು. ಸೊ ಸ್ನ್ಯಾಪ್ ಡ್ರ್ಯಾಗನ್ ನ 855 ಕೊಟ್ಟಿದ್ರೆ ಏನಾದರೂ ನಮ್ಮ ಒಂದು ರೆಡ್ಮಿ K20 Pro ನ ತುಂಬಾ ಚೆನ್ನಾಗಿ ಬೀಟ್ ಮಾಡ್ತಾ ಇತ್ತು. ಸೊ ಈ ಒಂದು ಪ್ರೈಸಿಗೆ ಈಗ ಕೊಡ್ತಿರೋ ಒಂದು ಪ್ರೊಸೆಸರ್ ಬಂದ್ಬಿಟ್ಟು ತುಂಬಾನೇ ಕಡಿಮೆ ಆಯಿತು. ಸೊ ವೇಟ್ ಮಾಡಿ ನೋಡೋಣ. ಇದು ಇಂಡಿಯಾದಲ್ಲಿ ಲಾಂಚ್ ಆಗದೆ ಇದ್ರೇನೆ ಬೆಟರು. ಸೊ ಇದರ ಬದಲಾಗಿ ಇನ್ನೂ ಚೆನ್ನಾಗಿರೋ ಒಂದು ಮಾಡೆಲ್ ಲಾಂಚ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗೇನಾದರೂ ಲಾಂಚ್ ಆಗೋದಿದ್ರೆ ನಾನು ನಮ್ಮ ಚಾನಲ್ನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.